ಹಾಂ, ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವಿಡಿಯೋಗೆ ಆದರಿಕ ಸುಸ್ವಾಗತ. ಸ್ನೇಹಿತರೆ, ನಾವು ಎಷ್ಟೋ ಕಡೆ ಹೋಗಿದ್ದೀವಿ, ನೋಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಇದು ಭಾಳ ವಿಶೇಷವಾದ ದಿನ. ಈ ದಿನ ನಾವು ಪೂಜೆ ಮಾಡ್ತೀವಿ. ಮನೆಯಲ್ಲೂ ಮಾಡ್ತಾರೆ, ಹೊರಗಡೆನೂ ಮಾಡ್ತಾರೆ. ಅವರ ತೋಟಗಳಲ್ಲೂ ನೋಡ್ತಾರೆ, ಅಥವಾ ಎಲ್ಲಾದರೂ ಹುತ್ತು ಕಾಣಿಸಿರಿ ಹುತ್ತಕ್ಕೂ ಪೂಜೆ ಮಾಡ್ತಾರೆ. ಅದ ಊರಿನಲ್ಲಿ ಆಸ್ಪತ್ರೆ ಇದ್ದರೆ ಆಸ್ಪತ್ರೆಗೂ ಪೂಜೆ ಮಾಡ್ತಾರೆ. ನಾನಾ ಕಡೆಯಲ್ಲಿ ನಾನಾ ಥರದ ಪೂಜೆಗಳು ಮಾಡ್ತಾರೆ. ಇಷ್ಟು ಸಾವಿರಾರಿದೆ ಗೊತ್ತಾ ಸ್ನೇಹಿತರೆ, ಸಾವಿರಾರು ಕಲ್ಲುಗಳು. ಅದುವೇ ನಾಗರ ಕಲ್ಲು. ನೋಡೋದಕ್ಕೆ ಎರಡು ಕಣ್ಣು ಸಾಲದು ಸ್ನೇಹಿತರೆ. ಅಷ್ಟು ಕಲ್ಲು, ಅಷ್ಟು ಥರವಾದ ನಾಗಪ್ಪನ ಪೂಜೆ ಮಾಡಿದ್ದಾರೆ. ಅದುವೇ ಈ ಕ್ಷೇತ್ರ. ನೋಡಿದ್ದೀರಾ ಸ್ನೇಹಿತರೆ, ಈ ಕ್ಷೇತ್ರ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ, ಎಸ್ ಎಸ್ ಘಾಟಿ ಕ್ಷೇತ್ರದಲ್ಲಿ ತುಂಬ ಒಂದು ವಿಭಿನ್ನ ರೀತಿಯ ನಾಗರ ಕಲ್ಲುಗಳಿದ್ದಾವೆ. ಅಲ್ಲಿ ನಾನಾ ಕಡೆಯಿಂದ ಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರು ಅಂದ್ಕೊಂಡಿರೋ ಮನಸ್ಸಿನಲ್ಲಿ ಏನಾದರೂ ಅಂದ್ಕೊಂಡಿರೋದು, ಅವರು ಏನೇನು ಅಂದ್ಕೊಂಡಿರ್ತಾರೋ ಅವ್ರ ಮನಸ್ಸಲ್ಲಿ ಇಚ್ಛೆ ವಾಸ ಗಾವಚ ಎಲ್ಲ ಆದ ಮೇಲೆ, ಅವರ ಪೂಜೆ ಪುನಸ್ಕಾರಗಳು ನೆರವೇರಿದ ಮೇಲೆ ಅವರು ಬಂದು ನಾಗರಕಲ್ಲನ್ನು ಪೂಜಿಸ್ತಾರೆ. ನಾಗರಕಲ್ಲನ್ನು ಪೂಜಿಸಿಬಿಟ್ಟು ಆ ಜಾಗದಲ್ಲಿ ಅವರು ಪ್ರತಿ ವರ್ಷನಂತೆ ಎಲ್ಲ, ಪ್ರತಿ ಹಬ್ಬದಲ್ಲೂ ನಾಗರ ಪಂಚಮಿ ಅಂತೇನಿಲ್ಲ, ನಾಗರ ಪಂಚಮಿ, ರಥೋತ್ಸವ, ಪ್ರತಿಯೊಂದು ಸೋಮವಾರ ಮಂಗಳವಾರ ಆ ಥರದಲ್ಲಿ ಬಂದು ನಾಗರಿಕೆ ಕಲ್ಲಿಗೆ ಪೂಜೆ ಮಾಡ್ತಾರೆ. ತುಂಬ ವಿಭಿನ್ನ ರೀತಿಯ ನಾಗರ ಕಲ್ಲುಗಳಿದ್ದಾವೆ ಇಲ್ಲಿ. ಮೊದಲನೇದು ವಿದ್ರಸ್ಪತ್ತು ಅಂತಾರೆ, ಎರಡನೇದಾಗಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಮ್ಮೆ ಆದರೂ ಬಂದು ಭೇಟಿ ಕೊಡಿ, ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಇದು ನಾಗರ ಕಲ್ಲು. ನಿಮಗೇನಾದರೂ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ. ನಮ್ಮ ಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರುವ ಬೆಲ್ ಲೈಕ್ ಬಟನನ್ನು ಒತ್ತಿರಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ ಲೈಕ್ ಬಟನ್ ಒತ್ತಿರಿ. ಮತ್ತು ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಒಮ್ಮೆ ಆದರೂ ಬಂದು ಘಾಟಿ ಕ್ಷೇತ್ರಕ್ಕೆ ಬಂದರೆ, ಅದು ದೇವಸ್ಥಾನದ ಹಿಂಭಾಗದಲ್ಲಿ ಡೌನಲ್ಲಿದೆ. ಇದೇ ನಾಗರ ಕಲ್ಲುಗಳು. ತುಂಬ ನಾಗರಕಲ್ಲು ದೇವಸ್ಥಾನ, ನಾಗರಕಲ್ಲು ದೇವರು, ನಾಗರಕಲ್ಲಿಗೆ ಪೂಜೆ ಮಾಡ್ತಾರೆ. ತುಂಬ ವಿಭಿನ್ನ ರೀತಿಯ ನಾಗರಕಲ್ಲು ಕೆತ್ತನೆ ಮಾಡಿದ್ದಾರೆ. ಅಂದರೆ ಅವರು ಏನಾದರೂ ಇರುತ್ತೆ, ಮತ್ತು ಅವರವ್ರ ಹೆಸರು ಹಾಕಿಸಿ ಎಲ್ಲೆಲ್ಲಿ ಕಲ್ಲನ್ನು ಪೂಜಿಸಿದ್ದಾರೆ. ಇದು ನಾಗರಕಲ್ಲಿನ ವಿಭಿನ್ನ ರೀತಿಯಲ್ಲೂ ದೇವಸ್ಥಾನ ಹಿಂದೆನೂ ಇದೆ, ಮತ್ತು ಹೊರಭಾಗ ದೇವಸ್ಥಾನದ ಎಂಟ್ರೆನ್ಸಲ್ಲೇ ಕಳ್ಳಾಣಿ ಪಕ್ಕದಲ್ಲೂ ಕೂಡ ಇದ್ದಾವೆ, ಆಸ್ಪತ್ರೆಯ ಮೇಲೆ. ಮತ್ತು ಇದು ದೇವಸ್ಥಾನದ ಒಳಭಾಗ, ಅಂದರೆ ಹಿಂದೆ ದೇವಸ್ಥಾನದ ಮುಂದೆಯ ನಾಗೇಂದ್ರ ದೇವಸ್ಥಾನ, ಅಂದರೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಇದೆಲ್ಲ ಸುಬ್ರಹ್ಮಣ್ಯ ದೇವಸ್ಥಾನದ ಹಿಂಭಾಗ. ಸ್ನೇಹಿತರೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಾಗರ ಪಂಚಮಿ ದಿನದಂದು ವಿಭಿನ್ನವಾಗಿ, ತುಂಬ ಅದ್ಧೂರಿಯಾಗಿ ನಾಗರ ಪಂಚಮಿ ತುಂಬ ಚೆನ್ನಾಗಿ ಮಾಡಿದರು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ. ನೋಡಿ, ಅದೇ ನಾಗರ ಕಲ್ಲಿನ ಒಂದು ದೊಡ್ಡದಾಗಿ ನಿರ್ಮಿಸಿರುವ ಒಂದು ನಾಗಪ್ಪನ ದರ್ಶನ ಕೂಡ ಮಾಡ್ಕೊಳ್ಳಿ ಬಂದು. ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಒಮ್ಮೆ ಆದರೂ ಭೇಟಿ ಕೊಟ್ಟು ನೋಡಿ. ನಾಗರ ಕಲ್ಲಿಗೆಲ್ಲ ಹೋಗಿ ಬಂದು, ಏನೇ ದೋಷ ಇದ್ದರೂ ಅವ್ರವ್ರ ದೋಷಕ್ಕೆ ಅವರವರು ಕಲ್ಲನ್ನು ನಿರ್ಮಿಸಿದ್ದಾರೆ, ಅವರು ನೆರವೇರಿದ್ದೇವೆ. ಹಾಗಾಗಿ ಅವರು ಪ್ರತಿ ವರ್ಷ ಹಾಗೆ ಬಂದು ಪೂಜೆ ಮಾಡ್ತಾರೆ. ನಿಮಗೇನಾದರೂ ನಾಗರ ಕಲ್ಲುಗಳು ಯಥೇಚ್ಛವಾಗಿ ನೋಡಬೇಕು ಅಂದರೆ ಈ ಸ್ಥಳಕ್ಕೆ ಬಂದು ಭೇಟಿ ಕೊಡಿ. ಇದು ಬೆಂಗಳೂರಿಂದ ಕೇವಲ 70 ಕಿಲೋಮೀಟರ್ ದೂರದಲ್ಲಿದೆ. ಒಮ್ಮೆ ಭೇಟಿ ಕೊಡಿ. ನೇರವಾಗಿ BMTC ಬಸ್ಸು ಬರ್ತವೆ, KSRTC ಬಸ್ಸು ಕೂಡ ಬರುತ್ತೆ. ಮತ್ತು ಬೆಂಗಳೂರಿಂದ ಬಸ್ಸು ಸೌಲಭ್ಯನೂ ಇದೆ. 285 M ಬಸ್ಸಿಂದ ಬಂದು ನೀವು ನೋಡ್ಬೋದು ಸ್ನೇಹಿತರೆ. ಇನ್ನೇ ಅನೇಕ ಥರ ನಿಮ್ಮ ಮುಂದೆ ಮಾಡಿ ವಿಡಿಯೋ ತರ್ತೀನಿ ಸ್ನೇಹಿತರೆ. ನಾನು ನಿಮ್ಮ ರಾಘವೇಂದ್ರ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.